ನಿಮ್ಮ ಮೊದಲನೇ ಪ್ರಶ್ನೆ, ಗುಹೇಶ್ವರ ಅಂಕಿತನಾಮದ ವಚನಕಾರ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ಅಂಬಿಗರ ಚೌಡಯ್ಯ, ಬಿ. ಬಸವಣ್ಣ, ಸಿ. ಜೇಡರ ದಾಸಿಮಯ್ಯ, ಡಿ. ಅಲ್ಲಮ ಪ್ರಭು. ನಿಮ್ಮ ಸರಿಯಾದ ಉತ್ತರ ಡಿ. ಅಲ್ಲಮ ಪ್ರಭು. ನಿಮ್ಮ ಎರಡನೆಯ ಪ್ರಶ್ನೆ, ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದ ಕವಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ದ. ರಾ ಬೇಂದ್ರೆ, ಬಿ. ಕುವೆಂಪು, ಸಿ. ರನ್ನ, ಡಿ. ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ. ಕುವೆಂಪು. ನಿಮ್ಮ ಮೂರನೇ ಪ್ರಶ್ನೆ, ವಾಸ್ಕೋಡಿಗಾಮನು ಭಾರತಕ್ಕೆ ಎಷ್ಟು ಬಾರಿ ಬಂದನು? ನಿಮ್ಮ ಆಪ್ಷನ್ಸ್ಗಳು: ಎ. 1 ಬಾರಿ, ಬಿ. 2 ಬಾರಿ, ಸಿ. 3 ಬಾರಿ, ಡಿ. 10 ಬಾರಿ. ನಿಮ್ಮ ಸರಿಯಾದ ಉತ್ತರ ಸಿ. 3 ಬಾರಿ. ನಿಮ್ಮ ನಾಲ್ಕನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಕಾಂಡ್ಲಾ ಬಂದರು ಇದೆ? ನಿಮ್ಮ ಆಪ್ಷನ್ಸ್ಗಳು: ಎ. ಕೇರಳ, ಬಿ. ಗುಜರಾತ್, ಸಿ. ಕರ್ನಾಟಕ, ಡಿ. ಪಶ್ಚಿಮ ಬಂಗಾಳ. ನಿಮ್ಮ ಸರಿಯಾದ ಉತ್ತರ ಬಿ. ಗುಜರಾತ್. ನಿಮ್ಮ ಐದನೇ ಪ್ರಶ್ನೆ, ಶಿಮ್ಲಾ ಒಪ್ಪಂದ ಯಾರ ನಡುವೆ ನಡೆಯಿತು? ನಿಮ್ಮ ಆಪ್ಷನ್ಸ್ಗಳು: ಎ. ಭಾರತ ಮತ್ತು ಚೀನಾ, ಬಿ. ಭಾರತ ಮತ್ತು ರಷ್ಯಾ, ಸಿ. ಭಾರತ ಮತ್ತು ಶ್ರೀಲಂಕಾ, ಡಿ. ಭಾರತ ಮತ್ತು ಪಾಕಿಸ್ತಾನ. ನಿಮ್ಮ ಸರಿಯಾದ ಉತ್ತರ ಡಿ. ಭಾರತ ಮತ್ತು ಪಾಕಿಸ್ತಾನ. ನಿಮ್ಮ ಆರನೇ ಪ್ರಶ್ನೆ, ಯಾವ ಗ್ರಹವನ್ನು ಮೂರನೇ ಗ್ರಹ ಎಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ. ಬುಧ ಗ್ರಹ, ಬಿ. ಶುಕ್ರ ಗ್ರಹ, ಸಿ. ಭೂಮಿ ಗ್ರಹ, ಡಿ. ಮಂಗಳ ಗ್ರಹ. ನಿಮ್ಮ ಸರಿಯಾದ ಉತ್ತರ ಸಿ. ಭೂಮಿ ಗ್ರಹ. ನಿಮ್ಮ ಏಳನೇ ಪ್ರಶ್ನೆ, ಭಾರತ ಸಂವಿಧಾನದ ಅಡಿಯಲ್ಲಿ ಎಷ್ಟು ಭಾಷೆಗಳನ್ನು ಗುರುತಿಸಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ. 2 ಭಾಷೆಗಳನ್ನು, ಬಿ. 5 ಭಾಷೆಗಳನ್ನು, ಸಿ. 22 ಭಾಷೆಗಳನ್ನು, ಡಿ. 50 ಭಾಷೆಗಳನ್ನು. ನಿಮ್ಮ ಸರಿಯಾದ ಉತ್ತರ ಸಿ. 22 ಭಾಷೆಗಳನ್ನು. ನಿಮ್ಮ ಎಂಟನೇ ಪ್ರಶ್ನೆ, ನೀವು ಪರ್ವತದ ಶಿಖರ ಏರಿದಾಗ ನಿಮ್ಮ ತೂಕ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ. ಹೆಚ್ಚಾಗುತ್ತದೆ, ಬಿ. ಕಡಿಮೆಗುತ್ತದೆ, ಸಿ. ಅಷ್ಟೇ ಇರುತ್ತದೆ, ಡಿ. ನಿರ್ಧರಿಸುವುದಿಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ. ಕಡಿಮೆಗುತ್ತದೆ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ. ರಾಷ್ಟ್ರಪತಿ, ಬಿ. ಉಪರಾಷ್ಟ್ರಪತಿ, ಸಿ. ಪ್ರಧಾನಮಂತ್ರಿ, ಡಿ. ಹಣಕಾಸು ಮಂತ್ರಿ. ನಿಮ್ಮ ಸರಿಯಾದ ಉತ್ತರ ಎ. ರಾಷ್ಟ್ರಪತಿ. ನಿಮ್ಮ 10ನೇ ಪ್ರಶ್ನೆ, ಬಾಬಾ ಬುಡನ್ಗಿರಿ ಬೆಟ್ಟಗಳು ಯಾವ ಬೆಳೆಗೆ ಪ್ರಸಿದ್ಧಿ ಹೊಂದಿವೆ? ನಿಮ್ಮ ಆಪ್ಷನ್ಸ್ಗಳು: ಎ. ತೆಂಗು, ಬಿ. ಮೆಣಸು, ಸಿ. ಕಾಫಿ, ಡಿ. ಜೋಳ. ನಿಮ್ಮ ಸರಿಯಾದ ಉತ್ತರ ಸಿ. ಕಾಫಿ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 11ನೇ ಪ್ರಶ್ನೆ, ತಂಬಾಕಿನಲ್ಲಿರುವ ಹಾನಿಕಾರಕ ವಸ್ತು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಕೆಫಿನ್, ಬಿ. ಉಪ್ಪು, ಸಿ. ಕೇಸರಿ, ಡಿ. ನಿಕೋಟನ್. ನಿಮ್ಮ ಸರಿಯಾದ ಉತ್ತರ ಡಿ. ನಿಕೋಟನ್. ನಿಮ್ಮ 12ನೇ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ. ಜೂನ್ 5, ಬಿ. ಏಪ್ರಿಲ್ 14, ಸಿ. ಆಗಸ್ಟ್ 15, ಡಿ. ಮೇ 31. ನಿಮ್ಮ ಸರಿಯಾದ ಉತ್ತರ ಎ. ಜೂನ್ 5. ನಿಮ್ಮ 13ನೇ ಪ್ರಶ್ನೆ, ಕ್ರಿಕೆಟ್ ಆಟದಲ್ಲಿ ಅತಿ ಹೆಚ್ಚು ಬಾರಿ ವರ್ಲ್ಡ್ ಕಪ್ ಗೆದ್ದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಭಾರತ, ಬಿ. ಆಸ್ಟ್ರೇಲಿಯಾ, ಸಿ.
ಸಿ ಇಂಗ್ಲೆಂಡ್, ಡಿ ವೆಸ್ಟ್ ಇಂಡೀಸ್. ನಿಮ್ಮ ಸರಿಯಾದ ಉತ್ತರ ಬಿ ಆಸ್ಟ್ರೇಲಿಯಾ. ನಿಮ್ಮ 14ನೇ ಪ್ರಶ್ನೆ, ಪ್ರಸಿದ್ಧ ಗೋಕಾಕ್ ಜಲಪಾತ ಯಾವ ನದಿಯ ಮೇಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಶರಾವತಿ ನದಿ, ಬಿ ಘಟಪ್ರಭಾ ನದಿ, ಸಿ ಗಂಗಾ ನದಿ, ಡಿ ಕಾವೇರಿ ನದಿ. ನಿಮ್ಮ ಸರಿಯಾದ ಉತ್ತರ ಬಿ ಘಟಪ್ರಭಾ ನದಿ. ನಿಮ್ಮ 15ನೇ ಪ್ರಶ್ನೆ, ಸ್ವತಂತ್ರ ಭಾರತದ ಪ್ರಪ್ರಥಮ ವೈಯಕ್ತಿಕ ಒಲಿಂಪಿಕ್ ಮೆಡಲ್ ಗೆದ್ದ ವ್ಯಕ್ತಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಸಿ ವಿ ರಾಮನ್, ಬಿ ಕೆ ಡಿ ಜಾಧವ್, ಸಿ ಗಾಂಧೀಜಿ, ಡಿ ನೆಹರು. ನಿಮ್ಮ ಸರಿಯಾದ ಉತ್ತರ ಬಿ ಕೆ ಡಿ ಜಾಧವ್. ನಿಮ್ಮ 16ನೇ ಪ್ರಶ್ನೆ, ನಿದ್ರಾ ಬುದ್ಧನ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿವೆ? ನಿಮ್ಮ ಆಪ್ಷನ್ಸ್ಗಳು: ಎ ಬೀದರ್, ಬಿ ಬೆಳಗಾವಿ, ಸಿ ಯಾದಗಿರಿ, ಡಿ ಮೈಸೂರು. ನಿಮ್ಮ ಸರಿಯಾದ ಉತ್ತರ ಸಿ ಯಾದಗಿರಿ. ನಿಮ್ಮ 17ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯು ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಚಿತ್ರದುರ್ಗ, ಬಿ ಕಲಬುರಗಿ, ಸಿ ತುಮಕೂರು, ಡಿ ರಾಯಚೂರು. ನಿಮ್ಮ ಸರಿಯಾದ ಉತ್ತರ ಬಿ ಕಲಬುರಗಿ. ನಿಮ್ಮ 18ನೇ ಪ್ರಶ್ನೆ, ಗದುಗಿನ ಭಾರತವನ್ನು ರಚಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕುವೆಂಪು, ಬಿ ಕನಕದಾಸ, ಸಿ ಕುಮಾರವ್ಯಾಸ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಕುಮಾರವ್ಯಾಸ. ನಿಮ್ಮ 19ನೇ ಪ್ರಶ್ನೆ, ವಿದ್ಯುತ್ ದೀಪವನ್ನು ಕಂಡುಹಿಡಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಥಾಮಸ್ ಎಡಿಸನ್, ಬಿ ಚಾರ್ಲ್ಸ್ ಬ್ಯಾಬೇಜ್, ಸಿ ವಿಶ್ವೇಶ್ವರಯ್ಯ, ಡಿ ಗಾಂಧೀಜಿ. ನಿಮ್ಮ ಸರಿಯಾದ ಉತ್ತರ ಎ ಥಾಮಸ್ ಎಡಿಸನ್. ನಿಮ್ಮ 20ನೇ ಪ್ರಶ್ನೆ, ಸೂರ್ಯನಿಗೆ ಅತಿ ಸಮೀಪವಿರುವ ಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಶನಿ ಗ್ರಹ, ಬಿ ಶುಕ್ರ ಗ್ರಹ, ಸಿ ಬುಧ ಗ್ರಹ, ಡಿ ನೆಪ್ಚೂನ್ ಗ್ರಹ. ನಿಮ್ಮ ಸರಿಯಾದ ಉತ್ತರ ಸಿ ಬುಧ ಗ್ರಹ. ನಿಮ್ಮ 21ನೇ ಪ್ರಶ್ನೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಚಾರ್ಲ್ಸ್ ಡಾರ್ವಿನ್, ಬಿ ಆಲ್ಬರ್ಟ್ ಐನ್ಸ್ಟೈನ್, ಸಿ ಸರ್ ಐಸಾಕ್ ನ್ಯೂಟನ್, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಸರ್ ಐಸಾಕ್ ನ್ಯೂಟನ್. ನಿಮ್ಮ 22ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹೃದಯ, ಬಿ ಯಕೃತ್ತು, ಸಿ ಚರ್ಮ, ಡಿ ಶ್ವಾಸಕೋಶ. ನಿಮ್ಮ ಸರಿಯಾದ ಉತ್ತರ ಸಿ ಚರ್ಮ. ನಿಮ್ಮ 23ನೇ ಪ್ರಶ್ನೆ, ಸೂರ್ಯೋದಯದ ನಾಡು ಎಂದು ಯಾವ ದೇಶಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ಜಪಾನ್, ಸಿ ಭಾರತ, ಡಿ ದಕ್ಷಿಣ ಸುಡಾನ್. ನಿಮ್ಮ ಸರಿಯಾದ ಉತ್ತರ ಬಿ ಜಪಾನ್. ನಿಮ್ಮ 24ನೇ ಪ್ರಶ್ನೆ, ಭೂಮಿಯ ಮೇಲೆ ಎಷ್ಟು ಖಂಡಗಳಿವೆ? ನಿಮ್ಮ ಆಪ್ಷನ್ಸ್ಗಳು: ಎ 2 ಖಂಡಗಳು, ಬಿ 5 ಖಂಡಗಳು, ಸಿ 7 ಖಂಡಗಳು, ಡಿ 10 ಖಂಡಗಳು. ನಿಮ್ಮ ಸರಿಯಾದ ಉತ್ತರ ಸಿ 7 ಖಂಡಗಳು. ನಿಮ್ಮ 25ನೇ ಪ್ರಶ್ನೆ, ಭಾರತದ ಹೃದಯ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಮಹಾರಾಷ್ಟ್ರ, ಬಿ ಮಧ್ಯಪ್ರದೇಶ, ಸಿ ಪಂಜಾಬ್, ಡಿ ಹರಿಯಾಣ. ನಿಮ್ಮ ಸರಿಯಾದ ಉತ್ತರ ಬಿ ಮಧ್ಯಪ್ರದೇಶ. ನಿಮ್ಮ 26ನೇ ಪ್ರಶ್ನೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಟೋಕಿಯೋ, ಬಿ ಶಾಂಘೈ, ಸಿ ನ್ಯೂಯಾರ್ಕ್, ಡಿ ಮುಂಬೈ.
ನಿಮ್ಮ ಸರಿಯಾದ ಉತ್ತರ ಎ ಟೋಕಿಯೋ. ನಿಮ್ಮ 27ನೇ ಪ್ರಶ್ನೆ, ಭೂಮಿಯಲ್ಲಿ ಅತಿ ಹೆಚ್ಚು ನೀರು ಯಾವ ರೂಪದಲ್ಲಿ ಇವೆ? ನಿಮ್ಮ ಆಪ್ಷನ್ಸ್ಗಳು: ಎ ಕುಡಿಯುವ ನೀರು, ಬಿ ಉಪ್ಪಿನ ನೀರು, ಸಿ ನದಿಗಳ ನೀರು, ಡಿ ಹಿಮಗಳ ನೀರು. ನಿಮ್ಮ ಸರಿಯಾದ ಉತ್ತರ ಬಿ ಉಪ್ಪಿನ ನೀರು. ನಿಮ್ಮ 28ನೇ ಪ್ರಶ್ನೆ, ಜನಸಂಖ್ಯೆಯಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಸಿಕ್ಕಿಂ, ಬಿ ಗೋವಾ, ಸಿ ಮಿಜೋರಾಂ, ಡಿ ಮಣಿಪುರ. ನಿಮ್ಮ ಸರಿಯಾದ ಉತ್ತರ ಎ ಸಿಕ್ಕಿಂ. ನಿಮ್ಮ 29ನೇ ಪ್ರಶ್ನೆ, ಹಾವುಗಳು ಇಲ್ಲದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ರಷ್ಯಾ, ಸಿ ಭಾರತ, ಡಿ ಐರ್ಲೆಂಡ್. ನಿಮ್ಮ ಸರಿಯಾದ ಉತ್ತರ ಡಿ ಐರ್ಲೆಂಡ್. ನಿಮ್ಮ ಕೊನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ಜಲಪಾತ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಜೋಗ ಜಲಪಾತ, ಬಿ ಕುಂಚಿಕಲ್ ಜಲಪಾತ, ಸಿ ಏಂಜಲ್ ಜಲಪಾತ, ಡಿ ಗೋಕಾಕ್ ಜಲಪಾತ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.